ಯು ಕಾವ್ಯ, ಥ್ಯಾಂಕ್ ಯು ಗಿಲ್ಲಿ. ಶಿಕಾರಿಪುರಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಶಿಕಾರಿಪುರದ ಜನ ಬಹು ಕೋರಿಕೆ ಒಂದು ಡೈಲಾಗ್ ಹೇಳ್ಬೇಕು ಅಂತ ಹೇಳ್ತಾನೆ ಅವ್ರೆ. ಅದೊಂದು ಲಾಸ್ಟ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ಬಿಡ್ತೀನಿ. ಡಮಾಲ್ ಡುಮಿಲ್ ಡಕ್ಕ ವಿಜೇಂದ್ರನ ಮುಖ್ಯಮಂತ್ರಿ ಆಗೋದು ಪಕ್ಕ ಅಂತ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಆಗ್ಲಿ, ನಿಮ್ಮ ಬಾಯಿ ಹಾರೈಕೆ ಹಂಗೆ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್ ಕಾವ್ಯ. ಥ್ಯಾಂಕ್ ಯು ಗಿಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಒಳಗಡೆ ಬಕೆಟ್ ಹಾಕಿದ್ದೀನಿ. ಅಂತರನಿಗೆ ಸುಲಿ ಇದ್ದಂಗೆ ಹೇಳ್ತಿ ನೀನೆ ನಮ್ಗೆ ಹುಲಿ. ನಿನ್ನ ಒಂದೊಂದು ಮಾತು ಕೇಳಿ ನಗ್ತೀವಿ ನಾವು ಡೈಲಿ. ಆ ಕಡೆ ದೊಡ್ಡ ಈ ಕಡೆ ಚಿಕ್ಕವ ಕಾಸು ಕೊಡು, ಚಿಕ್ಕವ ಚಟ್ಟಿ ಕೊಡು. ನಮ್ಮ ಪರಾಗ ಕೊತ್ತೂರಿ ಬೀಗ ಸಾಗು ಸೊಪ್ಪು. ಓಕೆ, ಎಲ್ಲರೂ ಸಖತ್ತಾಗಿ ಡಾನ್ಸ್ ಮಾಡ್ತಾ ಇದ್ದೀರಾ. ಡಾನ್ಸ್ ಮಾಡೋದಕ್ಕೆ ಎನರ್ಜಿ ಇದೆಯಾ? ಒಂದು ಡಾನ್ಸ್. ಹಲೋ ಅಕ್ಕ, ಏನಕ್ಕ ಮ್ಯಾಚಿಂಗ್ ಬಟ್ಟೆ ಹಾಕೊಂಡ್ಬಿಟ್ಟಿದ್ರಿ? ಮ್ಯಾಚಿಂಗು. ಅಕ್ಕ ತಮ್ಮ ಯಾವಾಗ್ಲೂ ಹಂಗೆ ಗಿಲ್ಲಿ. ಹೃದಯಗಳು ಮ್ಯಾಚ್ ಆಗುತ್ತೆ. ಶಿಕಾರಿಪುರಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಅಕ್ಕ. ಬನ್ನಿ, ತುಂಬಾ ಹೊತ್ತಿನಿಂದ ನಿಮ್ಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ. ಫಸ್ಟ್ ನಿಮ್ಮ ಫ್ಯಾನ್ಸ್ ಜೊತೆ ಮಾತಾಡಿ. ಎಲ್ಲ ಚೆನ್ನಾಗಿದ್ದೀರಾ? ಅಣ್ಣ, ಶಿಕಾರಿಪುರಕ್ಕೆ ಬಂದ್ಮೇಲೆ ಗೊತ್ತಾಯ್ತು ಇದು ಶಿಕಾರಿಪುರ ಅಲ್ಲ, ಪ್ರೀತಿ ವಿಶ್ವಾಸದಲ್ಲಿ ಇದು ದುಬಾರಿಪುರ ಅಂತ. ದುಬಾರಿಪುರ ಅಂತ ಹೆಸರಿಡ್ಬೇಕಾಯ್ತು. ಸಖತ್ತು. ಈ ಇಷ್ಟೊಂದು ಜನ, ಇಷ್ಟೊಂದು ಪ್ರೀತಿ ಬಂದ ತಕ್ಷಣ ಸಿಗುತ್ತೆ ಅಂತ ಸತ್ಯವಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನ್ನ ಸ್ಟೈಲಲ್ಲಿ ಹೇಳ್ಬೇಕಂದ್ರೆ ಏನ್ರಿ ಈಗ ಕಾವ್ಯ ಅವ್ರು ಮಾತಾಡ್ರಿ ಕಾವ್ಯ. ಅಂದ್ರೆ ನನಗೆ ನೀನು ಮಾತಾಡಕ್ ಮಾತಾಡ್ಬೇಕ? ಅವ್ರು ಮಾತಾಡ್ಬೇಕನ್ನೋದು ನೀವೇ ಹೇಳ್ಬೇಕು ಅನ್ನೋದು ನಿಮ್ಮ ಆಸೆ. ಇಲ್ಲ ಕನಕ, ಅವ್ರು ಮಾತಾಡ್ಲಿ, ಆಮೇಲೆ ನಾವು ಇಲ್ಲ ಇನ್ನೊಂದ್ಸಲಿ ಹೇಳು ಅಕ್ಕ. ಈಗ ನಾನು ಮಾತಾಡ್ಲಾ ಬೇಡವಾ? ಇಲ್ಲ ಹೇಳು, ಕಾವ್ಯ ಮಾತಾಡಿ ಅಂತ. ಮಾತಾಡಿ ಕಾವ್ಯ ಅವ್ರೆ. ಕಾವ್ಯ ಪ್ಲೀಸ್ ಮಾತಾಡಿ. ಎಲ್ಲ ಹೃದಯಗಳನ್ನ ಗೆದ್ದಂತಹ ಕಾವ್ಯ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ. ಸಾಕಷ್ಟು ಇಷ್ಟೊಂದು ಜನ ನೋಡಿ ತುಂಬ ಖುಷಿ ಆಗ್ತಿದೆ. ನಿಮ್ಮೆಲ್ಲರೂ ಪ್ರೀತಿ ನೋಡಿ ಮನ್ಸು ತುಂಬಿ ಬರ್ತಾ ಇದೆ. ನನ್ನನ್ನು ಇಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ಟು ದ ಎಂಟೈರ್ ಟೀಮ್. ಯಾಕಂದರೆ ಇಷ್ಟು ಜನರ ಪ್ರೀತಿ ಸಿಗ್ತಿದೆಯಲ್ಲ, ತುಂಬ ಖುಷಿ ಆಗ್ತಾ ಇದೆ. ಅದು ನಮ್ಮ ಅನುಶ್ರೀ ಅಕ್ಕ ಆಂಕರಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಇನ್ನೂ ಖುಷಿ ಆಯಿತು. ಯಾಕಂದರೆ ಶಿ ಇಸ್ ಮೈ ಫೇವ್ರೆಟ್. ಥ್ಯಾಂಕ್ ಯು ಕಾವ್ಯ. ನೋಡು, ಅದು ಹ್ಞೂ ಕನಕ, ಅವ್ರ ಫೇವ್ರೆಟ್ ಅಕ್ಕ. ನೀವು ನನ್ನ ಆರ್ಟ್ ಫೇವ್ರೆಟ್ ಕನಕ. ಕಾವ್ಯ ಬರೀ ಫೇವ್ರೆಟ್ ಅಷ್ಟೇ. ಅಕ್ಕ ಗಾಡ್ ಮದರ್. ಓ ಸರಿ, ನಾನು ಗಾಡ್ ಮದರ್ ಕನಕ. ಇಷ್ಟು ದಿನ ನಾನು ಮದುವೆ ಆಗಿಲ್ಲ ಅಂತ ಕೇಳ್ತಾವ್ರು. ನೀನ್ ಹೇಳಾದ್ಮೇಲೆ ಮದರ್ ಯಾವಾಗ ಆಗ್ತೀನಿ ಅಂತ ಕೇಳ್ತಾವ್ರೆ. ಇಲ್ಲ, ಸುಮ್ಮನೆ ನನ್ನೇ ದತ್ತು ತಗೋಬಿಡಿ. ಆಲ್ರೆಡಿ ತಗೋಬಿಟ್ಟಿದ್ನಲ್ಲ. ಈಗ ಇವತ್ತು ಶಿಕಾರಿಪುರಕ್ಕೆ ನೀವಿಬ್ರು ಬಂದಿದ್ದೀರಾ.